ಇವತ್ತೊಂದು ದಿನ ನಾನು ರಾಮ ಮಂದಿರಿಗೆ ಹೋಗ್ತಾ ಇದ್ದೀನಿ, ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದನ್ನು ಎತ್ತಿ ಅವರ ಕನಸನ್ನ ನೆನೆಸು ಮಾಡಿ ಕೊಟ್ಟಿದ್ದಾರೆ. ನಾವೆಲ್ಲ ಅದು ಇನ್ನು ಮುಂದಕ್ಕೆ ಉಳಿಸ್ಕೊಂಡು ಹೋಗಬೇಕು. ನಮ್ಮ ಹಿಂದೂ ಧರ್ಮದ್ದು, ನಮ್ಮದು ಆ ಧರ್ಮ ಈ ಧರ್ಮ ಅಂದ್ಕೊಂಡು ಎಲ್ಲ ಬೇರೆ ಬೇರೆ ಜನಗಳಿಗೆಲ್ಲನೂ ಇದು ಮಾಡ್ಕೊಂಡು ಮುಸ್ಲಿಮ್ಸು ಅವರು ಇವ್ರಿಗೆಲ್ಲ ನಮ್ಮ ದೇಶನೇ ಬಿಟ್ಟು ಕೊಡ್ತಾಯಿದ್ದಾರೆ. ಬಟ್ ನಮ್ಮ ಹಿಂದೂಗಳ ಬಗ್ಗೆ ನಾವು ಇದನ್ನು ಉಳಿಸ್ಕೊಂಡೋಗಿ ನಾವು ಹಿಂದೂ ಧರ್ಮನ ಕಾಪಾಡಬೇಕು. ನಮ್ಮ ದೇಶ ಉಳಿಬೇಕು, ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ರಾಜ್ಯ ಉಳಿಬೇಕು ಸರ್. ಈಗ ನರೇಂದ್ರ ಮೋದಿ ಅವರು ರಾಮ ಮಂದಿರ ಇಟ್ಕೊಂಡು ರಾಜಕಾರಣ ಮಾಡ್ತಾವ್ರೆ ಅಂತ ಒಂದು ಮಾತು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ಅವ್ರು ಹೇಳ್ತಾರೆ ಸರ್, ನೋಡಿ ನಮ್ಮ ಹಿಂದೂಗಳಾಗೆ ಉಟ್ಕೊಂಡು ಸಿದ್ದರಾಮಯ್ಯ ಇರ್ಬೋದು ಮತ್ತು ಡಿ ಕೆ ಶಿವಕುಮಾರು, ಅವನು ರಾಮ ಅಂತಾನೆ, ಇವನು ಶಿವ ಅಂತಾನೆ. ಇದು ಎಲ್ಲ ಧರ್ಮ ಎಲ್ಲಿ ಸರ್ ಉಳಿಯುತ್ತೆ? ನಮ್ಮ ಹಿಂದೂಗಳೇ ಈ ಥರ ಆಗಿದ್ರೆ ನಮ್ಮ ರಾಜ್ಯ ಎಲ್ಲಿ ಸರ್ ಉಳಿಯುತ್ತೆ? ಅದನ್ನು ಇಂಥವ್ರನ್ನೆಲ್ಲ ಮಟ್ಟ ಹಾಕಿ ನಮ್ಮ ಒಂದು ಗೌರವಯುತವಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಂದಿನ ಸತಿಗೂ ನಾವು ಗೆಲ್ಲಿಸ್ಕೊಡ್ಬೇಕು ಅಷ್ಟೇ ಸರ್. ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗೈತೆ, ಅದ್ರ ಬಗ್ಗೆ ಹೇಳೋದಾದರೆ? ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಖುಷಿ ಇದೆ ಸರ್. ಇನ್ನೂ ಹಲವಾರು ದೇವಸ್ಥಾನಗಳು ನಮ್ಮವು ಕೆಲವೊಂದನ್ನು ನಾಶ ಮಾಡಿಸಿದ್ದಾರೆ. ಅವನ್ನೆಲ್ಲ ಉಳಿಸ್ಕೊಂಡು ಬರಬೇಕು. ನಮ್ಮ ಚನ್ನಪಟ್ಟಣ ಆಗ್ಬೋದು, ಮತ್ತು ಕಾಶಿನಾಥ ದೇವಾಲಯ ಇರ್ಬೋದು, ಎಲ್ಲವನ್ನೂ ಅಷ್ಟೇ, ಶ್ರೀರಂಗಪಟ್ಟಣ, ಇವೆಲ್ಲ ದೇವಾಲಯಗಳನ್ನ ನಾಶ ಮಾಡಿದ್ದಾರೆ. ಇವತ್ತು ವಿವಾದದಲ್ಲವೆ, ಅವು ಬಗೆಹರಿಸ್ಕೊಂಡು ನಮ್ಮ ಹಿಂದುತ್ವವನ್ನು ಉಳಿಸ್ಕೊಬೇಕು ಅನ್ನೋದು ನಮ್ಮ ಕರ್ತವ್ಯ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.